ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ಜಲ ನಿಯಂತ್ರಣ ಸಮಿತಿ ನೀಡಿರುವ ಆದೇಶ ಖಂಡಿಸಿ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅವರ ಆದೇಶದ ಮೇರೆಗೆ ಕನ್ನಡ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ನಮಗೆ ನ್ಯಾಯ ಕನ್ನಡಿಗರಿಗೆ ನ್ಯಾಯ ಪ್ರತಿದಿನ 3500 ಕ್ಯೂಸೆಕ್ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುವಂತೆ ಪಿಡಬ್ಲ್ಯೂಆರ್ಸಿ ನಿರ್ದೇಶನ ನೀಡಿರುವುದು ಖಂಡನೀಯ. ರಾಜ್ಯದಲ್ಲಿ ತೀವ್ರ ಬರ ಆವರಿಸಿದ್ದು ಜನ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದು ಸಾಧ್ಯವಿಲ್ಲ. ರಾಜ್ಯದ ಜನರ ಹಿತ ಬಲಿಕೊಟ್ಟು ನೀರು ಬಿಟ್ಟರೆ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಬರಗಾಲ ತತ್ತರಿಸಿ ಹೋಗಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಬರಗಾಲ. ಇಲ್ಲಿನ ರೈತರೇ ವಿಷ ಕುಡಿಯಂತ ಪರಿಸ್ಥಿತಿ ಬಂದಿದೆ. ಈಗಾಗಲೇ ನೋಡಿದ್ರೆ ಕುಡಿಯಕ್ಕೆ ನೀರಿಲ್ಲದಲ್ಲೇ ನಾವು ಮಳೆ ನೀರನ್ನ ಆಶೆಯಾಗಿ ಹಿಡಿಯೋ ಪರಿಸ್ಥಿತಿ ಆಗಿದೆ. ಎಲ್ಲಿ ಒಂದು ದಿನಕ್ಕೆ ಅರ್ಧ ಇಂಚು ಇಲ್ಲ, 30 ಸೆಂಟ್ಸು 40 ಸೆಂಟು ಇಂಚಿಗಟ್ಟಲೆ ಹೊಡೆಯಂತ ಮಳೆ ಇವತ್ತು ಸೆನ್ಸ್ ಲೆಕ್ಕದಲ್ಲಿ ಬರ್ತಾ ಇದೆ. ದಯಮಾಡಿ ಕರ್ನಾಟಕದ ಮುಖ್ಯಮಂತ್ರಿಗಳೇ, ಜನಪ್ರತಿನಿಧಿಗಳೇ, ಸಂಸದರೇ, ನಿಮಗೆ ಒಂದು ಮನವಿ ಮಾಡ್ಕೊಳ್ತಾ ಇದೀವಿ. ಯಾರೇ ಏನೇ ಹೇಳ್ಬೋದು, ಫಸ್ಟ್ ನಾವು ನಮ್ಮ ರಾಜ್ಯ ಹಿತ ಕಾಪಾಡಿ, ಇಲ್ಲ ಅಂದ್ರೆ ಎಲ್ಲ ಮನೆಗೆ ಹೋಗಿ ಕನ್ನಡದ ಚಳವಳಿಗಾರಿದ್ದೀವಿ, ನಾವು ಕನ್ನಡಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಇವತ್ತಾಗಲೇ ನೀವೆಲ್ಲ ಮಾಹಿತಿ ತಗೊಳ್ಳಿ. ಅವರು ಬರೋಂಥ ನೀರನ್ನ ಮೇಕೆದಾಟು ಯೋಜನೆ ಮಾಡ್ತೀನಿ ಅಂದ್ರೆ ಅದನ್ನು ಮಾಡಿಲ್ಲ. ಈಗ ನಮ್ಮ ಏನು ಬರೋ ಅಂತ KRS ನೀರನ್ನ ನಮ್ಮ ಸಮುದ್ರಕ್ಕೆ ನೀರು ಪಾಲ್ ಮಾಡ್ತಾ ಇರ್ತಾರೆ ತಮಿಳ್ನಾಡವರು. ಅವ್ರು ಬೇಕಾದ ಒಂದು ಡ್ಯಾಮ್ ಕಟ್ಬೋದು. ಈ ಪರಿಸ್ಥಿತಿಯಲ್ಲಿ ಅಲ್ಲಿನ ರೈತರನ್ನು ಹಿತ ಕಾಪಾಡ್ತಾ ಇಲ್ಲ ಮುಖ್ಯಮಂತ್ರಿಗಳು, ಇಲ್ಲಿನ ರಾಜ್ಯದ ಮುಖ್ಯಮಂತ್ರಿಗಳನ್ನು ಹಿತ ಪಡ್ತಾ ಇಲ್ಲ. ಕಾರಣ ಇಷ್ಟೇ, ಅವರಿಗೆ ಓಟ್ ಬೇಕು. ನಾವು ಯಾಕೆ ಅಂತಂದ್ರೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಒಳ್ಳೆ ಕೆಲಸ ಕಾಂಗ್ರೆಸ್ನವರು, ಅವ್ರಿಗೆ ಓಟ್ ಹಾಕಿ ಆಯ್ತು. BJP ಮಾಡಿದ್ರು, ಅವ್ರಿಗೆ ಓಟ್ ಹಾಕಿ ಆಯ್ತು. ಇದು ಒಂದು ನಾಣ್ಯದ ಎರಡು ಮುಖಗಳಾಗೋದು ಬೇಡ. ನಮ್ಮ ರಾಜ್ಯದ ಹಿತ ಯಾರು ಕಾಪಾಡ್ತೀವಿ ಅವ್ರ ಜೊತೆ ನಾವು ಇದ್ದೇ ಇರ್ತೀವಿ ಅಂತೇಳಿ ಹಿಂದೂ ಹೇಳಿದ್ವಿ, ಮುಂದೂ ಹೇಳ್ತೀವಿ. ಆದರೆ ಈ ರೀತಿ ಬಂದು ನಮಗೆ ಈ ಬೇಸಿಗೆ ತತ್ತರಿಸಿ ಹೊಡಿತಿರೋದ್ರಿಂದ ನಿಮ್ಗೆಲ್ಲ ಗೊತ್ತಿರೋದ್ರಿಂದ ಯಾವುದೇ ಕಾನೂನು ಇದ್ರೆ ನೀವು ಸುಪ್ರೀಂ ಕೋರ್ಟಿಗೆ ಕೂಡಲೇ ಮನವಿ ಸಲ್ಲಿಸಿ ರದ್ದುಪಡಿಸಿ. ಮಳೆ ನೀರು ಬಂದು ಸಂಪೂರ್ಣವಾಗಿ ತಮಿಳುನಾಡಿಗೆ ನೀರು ಬಿಡಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲಿನ ಜನ 6.5 ಕೋಟಿ ಜನ ಉಪವಾಸ ಕೆಡಬೇಡಿ ಅಂತೇಳಿ ಮಾಧ್ಯಮ ಮುಖಾಂತರ ಇವತ್ತು ಗಂಟಾಕೋಜಿ ಎಚ್ಚರಿಕೆ ಕೊಡ್ತಾ ಇದೀವಿ. ಈಗಾಗಲೇ ನಮ್ಮ ರಾಜ್ಯದ ನಾಯಕರು KR ಕುಮಾರಣ್ಣ ಅವರ ನೇತೃತ್ವ ಮತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವ, ಇಡೀ ಕನ್ನಡ ಪರ ಸಂಘಟನೆ ನೇತೃತ್ವ ಬಂದ್ ಕರೆ ಕೊಟ್ಟಿದ್ದಾರೆ. ಅವತ್ತೇನಾರ ಆಗು ಹೋಗುವ ಆ ಘಟನೆಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೊಣೆ ಹೊರಬೇಕಾಗುತ್ತೆ. ಅದೇನಾರ ಕಾನೂನನ್ನ ಕೈ ತಗೊಳೋದ್ರಲ್ಲಿ ಯಾಕೆ ಅಂತಂದ್ರೆ ನಾವು ಸೋತ್ ಹೋಗಿರ್ತೀವಿ. ನಿಮ್ಮ ಉದಾಸೀನಿಗೆ ನಾವು ಸುಮ್ಮನೆ ಇರಲ್ಲ, ಬಡ್ದು ಎಬ್ಬರಿಸೋಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ಅದನ್ನ ಜವಾಬ್ದಾರಿಯಿಂದ ಈಗಲೇ ನಿಭಾಯಿಸಬೇಕು ಅಂತೇಳಿ ನಿಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಬಹಳ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಯಾಕೆಂದ್ರೆ ಅವರಿಗೂ ಕೂಡ ಸುಮಾರು 35-40 ವರ್ಷದ ಅನುಭವ ಸಾಕಷ್ಟು ಇದೆ. DK ಶಿವಕುಮಾರ್ ಸಾಹೇಬ್ರೆ, ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ. ನೀವು ಕುಡಿತಾ ಇರ್ತಕ್ಕಂಥದ್ದು ಕಾವೇರಿ ನದಿ ನೀರನ್ನೇ. ಇಡೀ ಕರ್ನಾಟಕ ಜನತೆಯಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ನಗರ ಜನತೆಯರು ಹೆಚ್ಚು ಕಡಿಮೆ 3/4 ಜನ ನೀರು ಕುಡಿತಾ ಇರ್ತಕ್ಕಂಥ ಕಾವೇರಿ ನೀರನ್ನೇ. ಆದ್ರೆ ಕಾವೇರಿ ನದಿ ನೀರಿಗೆ ಟ್ಯಾಕ್ಸ್ ಹಾಕ್ತೀರಾ, ಎಲ್ಲ ಜನರ ಶೋಷಣೆ ಮಾಡ್ತೀರಾ. ಆದ್ರೆ ಸರಿಯಾದಂತ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಅಂತ ಹೇಳಿದ್ರೆ ಕಾವೇರಿ ನೀರಿನ ಕುಡಿಯುವ ನೀರಿನ ಸರಿಯಾದ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ಜಿಲ್ಲಾ ಉಪಾಧ್ಯಕ್ಷರಾದ ಜಗದೀಶ್ ಮರೆಬೈಲು, ವಕ್ತಾರರಾದ ಕಳವಾಸೆ ರವಿ, ಹುಣಸೆ ಮಕ್ಕಿ ಲಕ್ಷ್ಮಣ್, ಕನ್ನಡ ಸೇನೆ ನಗರ ಅಧ್ಯಕ್ಷರಾದ ಸತೀಶ್ ಕಲ್ದೊಡ್ಡಿ, ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್, ಶಂಕರೇಗೌಡ, ಹರೀಶ್, ಅನ್ವರ್, ಇಂದಿರಾ, ರೈತ ಮುಖಂಡರಾದ ಸುನಿಲ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು.